ಫಸ್ಟ್ ಡೇ ಲಾಗ್ ನೋಡಿದ್ರಲ್ಲ ನಾವು ಎಲ್ಲಿಗೆ ಹೋಗಿದ್ದೀವಿ ಏನು ಅಂತ ಹೇಳ್ಬಿಟ್ಟು. ಇನ್ನು ಇದು ಬಂದು ಸೆಕೆಂಡ್ ಡೇ. ಇನ್ನು ಮಾರ್ನಿಂಗ್ ಎದ್ದೇಳ್ಬಿಟ್ಟು ನಾವು ಇನ್ಸ್ಟಾಪಾಟ್ ತೊಗೊಂಡು ಬಂದಿದ್ವಿ. ಸೊ ರೂಮಲ್ಲೇ ಎಲ್ಲ ಲಂಚ್ಗೆ ಹಾಗೆ ಬ್ರೇಕ್ಫಾಸ್ಟ್ಗೆಲ್ಲ ಕುಕ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ ತಿಂದ್ಬಿಟ್ಟು ಲಂಚ್ ಪ್ಯಾಕ್ ಮಾಡಿಕೊಂಡು ಇನ್ನು ಸೆಕೆಂಡ್ ಡೇ ಕ್ಯೂಬೆಕ್ ಎಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಆಗಿದ್ದೀವಿ. ಫಸ್ಟ್ ಬಂದು ಫಾಲ್ ಕಲರ್ಸ್ ನೋಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಇಲ್ಲಿ ಕ್ಯೂಬೆಕಲ್ಲಿ ಫಾಲ್ ಕಲರ್ಸ್ ತುಂಬ ಫೇಮಸ್ಸು, ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಟ್ರೆಕ್ಕಿಂಗ್ ಪ್ಲೇಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನು ನಾವು ಹೋಗ್ತಾ ಇದ್ದೀವಿ. ಇಲ್ಲಿ ಬಂದು ಎಂಟ್ರೆನ್ಸಲ್ಲಿ $10 ತಗೊತಾರೆ. ಕಿಡ್ಸಿಗೆ ಟಿಕೆಟ್ ಇಲ್ಲ, ದೊಡ್ಡವ್ರಿಗೆ ಮಾತ್ರ $10 ತಗೊತಾರೆ. ಇನ್ಸೈಡ್ಸ್ ತುಂಬ ಇರುತ್ತೆ, ಅದರಲ್ಲಿ ಯಾವುದಾದ್ರೂ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಅಂದರೆ ಟ್ರೆಕ್ಕಿಂಗ್ ಪ್ಲೇಸಸ್ ತುಂಬ ಇದ್ದಾವೆ. ಇನ್ನು ನಾವು ಮಕ್ಕಳಿದಾರಲ್ಲ, ಸೊ ಮಕ್ಕಳಿರೋಕ್ಕೋಸ್ಕರ 1 hour ಇರುತ್ತೆ ಅಷ್ಟೇ, ಅದು ಚಿಕ್ಕದಾಗಿರುತ್ತೆ ಆ ಪ್ಲೇಸು. ಸೊ ಅಲ್ಲಿಗೆ ಹೋಗ್ಬಿಟ್ಟು ಮಕ್ಕಳನ್ನೂ ಕರ್ಕೊಂಡು ಹೋಗ್ಬೋದು ಅಂತೇಳ್ಬಿಟ್ಟು ನಾವು ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲೇನಂದರೆ ಒಂದೇ ಒಂದು ಡಿಸಪಾಯಿಂಟು, ಇದು ಆ್ಯಕ್ಚುಲಿ ಆಲ್ಮೋಸ್ಟ್ 1 month ಆಯ್ತು ನಾವು ಹೋಗಿ ಬಂದು. ಇನ್ನು ಇಲ್ಲಿ ನಯಾಗ್ರಾದಲ್ಲಿ ಇವಾಗ ಫಾಲ್ ಕಲರ್ಸ್ ಸ್ಟಾರ್ಟ್ ಆಗಿದ್ದಾವೆ. ಇದು ಬಟ್ ನಾವು ಇನ್ನೂ ಸ್ವಲ್ಪ ಮುಂಚೆನೇ ಹೋಗಿದ್ದು, 1 month ಮುಂಚೆನೇ ಹೋಗಿದ್ದು. ಬಟ್ ಅಲ್ಲಿ ಇವ್ರು ಹೋದ್ರೂ ಆಲ್ರೆಡಿ ಎಲ್ಲ ಫಾಲ್ ಕಲರ್ಸ್ ಮುಗ್ದಿದೆ, ನೋಡ್ಬೋದು, ಎಲ್ಲ ಮುಗಿದ್ಬಿಟ್ಟಿದೆ ಫಾಲ್ ಕಲರ್ಸ್ ಎಲ್ಲನೂ. ಬಟ್ ಏನಂದರೆ ಈ ಪ್ಲೇಸಲ್ಲಿ ಮಾತ್ರ ಇಲ್ಲ ಅಷ್ಟೇ ಫಾಲ್ ಕಲರ್ಸ್, ಇನ್ನು ಬೇರೆ ಎಲ್ಲಿಗೆ ಹೋದ್ರೂ ಫಾಲ್ ಕಲರ್ಸ್ ಕಾಣಿಸ್ತಾ ಇದ್ದಾವೆ. ಅದೊಂದು ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಇನ್ನು ಇಲ್ಲಿಂದ ಸ್ವಲ್ಪ ಮಕ್ಕಳು ಟ್ರೆಕ್ಕಿಂಗ್ ಎಂಜಾಯ್ ಮಾಡಿದ್ರು. ಇನ್ನು ಇಲ್ಲಿಂದ ನೆಕ್ಸ್ಟ್ ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಇದು ಸೆಕೆಂಡ್ ಡೇನೇ 2 places ನೋಡಿದ್ದೀವಿ ನಾವು.